ವಿಶ್ವವಿಖ್ಯಾತ ಮೈಸೂರು ದಸರಾದ ಮೊದಲ ಕಾರ್ಯಕ್ರಮ ಅಂತಲೇ ದಸರಾ ಗಜಪಯಣ. ಹೀಗಾಗಿ ಕಾಡಿನಿಂದ ನಾಡಿಗೆ 9 ಆನೆಗಳು ಕೂಡ ಇವತ್ತು ಮೈಸೂರಿನ ಅರಣ್ಯ ಭವನಕ್ಕೆ ಆಗಮಿಸಿವೆ. ಈಗ ನೀವು ನೋಡ್ತಾ ಇರ್ಬೋದು, ವೀರನ ಹೊಸಡಿಯಲ್ಲಿ ಅದ್ದೂರಿಯಾಗಿ ಗಜಪಯಣಕ್ಕೆ ಚಾಲನೆಯನ್ನು ಕೊಡಲಾಯಿತು. ತದನಂತರ ಬೃಹತ್ ಲಾರಿಗಳಲ್ಲಿ ಇವತ್ತು ಏನು ವೀರನ ಹೊಸಡಿಯಿಂದ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನಕ್ಕೆ ಈಗಾಗಲೇ 9 ಆನೆಗಳು ಕೂಡ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಸುರಕ್ಷಿತವಾಗಿ ಬಂದು ತಲುಪಿರ್ತಕ್ಕಂಥದ್ದು. ಈಗಾಗಲೇ ಏನು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಏನು 7ನೇ ತಾರೀಕು ಮೈಸೂರು ಅರಮನೆ ಆವರಣಕ್ಕೆ ಏನು ಗಜಪಡೆ ಏನು ಆವರಣಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅದಕ್ಕೂ ಮುನ್ನ ಮೈಸೂರಿನ ಅರಮನೆಯ ಆವರಣಕ್ಕೆ ಹೊರಡುವ ಮುನ್ನ ಏನು ಅರಣ್ಯ ಭವನದಲ್ಲಿ ಒಂದು 2-3 ದಿನಗಳ ಕಾಲ ಇಲ್ಲಿ ಒಂದು ಆಶ್ರಯವನ್ನು ಪಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಅದೇ ರೀತಿಯಾದಂತಹ ಒಂದು ಸಂಪ್ರದಾಯ ಬಂದಿದೆ. ಹೀಗಾಗಿ ಆನೆಗಳು ಕೂಡ ಲಾರಿಗಳಲ್ಲಿ ಅಂದರೆ 9 ಬೃಹತ್ ಲಾರಿಗಳಲ್ಲಿ ಈ ಆನೆಗಳು ಈಗಾಗಲೇ ಏನೋ ಕಾಡಿನಿಂದ ನಾಡಿಗೆ ಪ್ರವೇಶವನ್ನು ಮಾಡಿದೆ. ಈ ಒಂದು ಆನೆಗಳ ಜೊತೆ ಮಾವುತರು ಕಾವಾಡಿಗರು ಕೂಡ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. 2 ಭಾಗಗಳಲ್ಲಿ ಆನೆಗಳನ್ನು ಅಥವಾ ಇಳಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದೇ ಅಂತ ನಿಟ್ಟಿನಲ್ಲಿ ಆನೆಗಳನ್ನು ಸುರಕ್ಷಿತವಾಗಿ ಮಾವುತರು ಕಾವಾಡಿಗರು ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಏನು ಸುರಕ್ಷಿತವಾಗಿ ಇಳಿಸ್ತಾ ಇದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಏನು ಈಗಾಗಲೇ ಬಂದಂತಹ 9 ಆನೆಗಳು ಕೂಡ ಇನ್ನು 2-3 ದಿನಗಳ ಕಾಲ ಮೈಸೂರಿನ ಅರಣ್ಯ ಭವನದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತೆ ಅಂತಲೇ ಹೇಳ್ಬೋದು. ಈಗ ನಮ್ಮ ಶ್ರೇಷ್ಠತೆ ಯಶಸ್ಸು ಮಹತ್ವ ನ್ಯೂಸ್.